ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ. ಗೌರಿ ಪೂಜೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ತಾಯಿ ಗೌರಿ ಗಿರಿರಾಜನ ಮಗಳು ಪಾರ್ವತೀದೇವಿ ತವರಿಗೆ ಬಂದು ಭಾದ್ರಪದ ಶುಕ್ಲ ತದಿಯ ದಿನ ಆಕೆ ಗಿರಿರಾಜನ ಮನೆಗೆ ಬಂದು, ತಾಯಿಯ ಮನೆಗೆ ಬಂದು, ತವರಿಗೆ ಬಂದು ಭಾಗಿನವನ್ನು ಪಡೀತಾಳೆ ಅಂತ ಒಂದು ಪ್ರತೀತಿ ಇದೆ. ಅದೇ ರೀತಿಯಾಗಿ ಈ ದಿನ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದಂತಹ ಹಬ್ಬ. ಎಲ್ಲ ಹೆಣ್ಣು ಮಕ್ಕಳು ಈ ದಿನ ವಿಶೇಷವಾಗಿ ಶ್ರೀ ಗೌರಿ ದೇವಿಯ ವ್ರತ ಆಚರಣೆ ಮಾಡಿ ಹಾಗೂ ಅದರ ದಾರವನ್ನು ಕೈಗೆ ಕಟ್ಟಿಕೊಂಡು, ದೋರ ಬಂಧನ ಅಂತ ಹೇಳ್ತೇವೆ, ಆ ದಾರವನ್ನು ಕೈಗೆ ಕಟ್ಟಿಕೊಂಡು 16 ಗಂಟುಗಳ ದಾರವನ್ನು ಕೈಗೆ ಕಟ್ಟಿಕೊಂಡು ಜಗನ್ಮಾತೆಯನ್ನು ಪ್ರಾರ್ಥಿಸಿ ಒಳ್ಳೆ ಸೌಮಂಗಲ್ಯವನ್ನು ಕೊಡು, ಪುತ್ರ ಪೌತ್ರವನ್ನು ಸಂತಾನ ಪ್ರಾಪ್ತಿಯನ್ನು ಕೊಡು ಅಂತ ಪ್ರಾರ್ಥಿಸುತ್ತಾ ನಮಸ್ತೆ ವೀಕ್ಷಕರೇ, ನಾವಿವತ್ತು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದ್ದೀವಿ. ಗೌರಿ ಹಬ್ಬದ ವಿಶೇಷವಾಗಿ ಎಲ್ಲೆಡೆ ಗೌರಿ ಹಬ್ಬದ ಆಚರಣೆ ನಡೀತಾ ಇದೆ. ಗೌರಿ ಹಬ್ಬ ಅಂತಂದ್ರೆ ತನ್ನ ಮಗನ ಜೊತೆ, ಗಣೇಶನ ಜೊತೆ ತಾಯಿ ಗೌರಿ ಸಾಕ್ಷಾತ್ ಭೂಮಿಗೆ ಬಂದು ತನ್ನ ತವ್ರ ಮನೆಯಲ್ಲಿ ಬಾಗಿನ ಪಡೆಯೋದು, ತವ್ರಿಗೆ ಬರ್ತಾಳೆ ಅಂತ ಒಂದು ಪ್ರತೀತಿ ಇದೆ. ಹಾಗಾದ್ರೆ ಇವತ್ತು ಗೌರಿ ಹಬ್ಬದ ವಿಶೇಷವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ನಡೀತಿದೆ ಕೇಳೋಣ ಬನ್ನಿ. ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ. ಭಕ್ತಾದಿಗಳೇ, ಈ ದಿನ ಜಗನ್ಮಾತೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಜಗನ್ಮಾತೆಗೆ ಪ್ರಾತಃ ಕಾಲದಲ್ಲಿ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಆಗಿದೆ. ಹಲವಾರು ಭಕ್ತಾದಿಗಳು ಜಗನ್ಮಾತೆಯ ವಾಸವಿ ದೇವಿಯ ಸನ್ನಿಧಾನದಲ್ಲಿ ಗೌರಿ ಪೂಜೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ತಾಯಿ ಗೌರಿ ಗಿರಿರಾಜನ ಮಗಳು ಪಾರ್ವತೀದೇವಿ ತವರಿಗೆ ಬಂದು ಭಾದ್ರಪದ ಶುಕ್ಲ ತದಿಯ ದಿನ ಆಕೆ ಗಿರಿರಾಜನ ಮನೆಗೆ ಬಂದು, ತಾಯಿಯ ಮನೆಗೆ ಬಂದು, ತವರಿಗೆ ಬಂದು ಭಾಗಿನವನ್ನು ಪಡೀತಾಳೆ ಅಂತ ಒಂದು ಪ್ರತೀತಿ ಇದೆ. ಅದೇ ರೀತಿಯಾಗಿ ಈ ದಿನ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದಂತಹ ಹಬ್ಬ. ಎಲ್ಲ ಹೆಣ್ಣು ಮಕ್ಕಳು ಈ ದಿನ ವಿಶೇಷವಾಗಿ ಶ್ರೀ ಗೌರಿ ದೇವಿಯ ವ್ರತ ಆಚರಣೆ ಮಾಡಿ ಹಾಗೂ ಅದರ ದಾರವನ್ನು ಕೈಗೆ ಕಟ್ಟಿಕೊಂಡು, ದೋರ ಬಂಧನ ಅಂತ ಹೇಳ್ತೇವೆ, ಆ ದಾರವನ್ನು ಕೈಗೆ ಕಟ್ಟಿಕೊಂಡು 16 ಗಂಟುಗಳ ದಾರವನ್ನು ಕೈಗೆ ಕಟ್ಟಿಕೊಂಡು ಜಗನ್ಮಾತೆಯನ್ನು ಪ್ರಾರ್ಥಿಸಿ ಒಳ್ಳೆ ಸೌಮಂಗಲ್ಯವನ್ನು ಕೊಡು, ಪುತ್ರ ಪೌತ್ರವನ್ನು ಸಂತಾನ ಪ್ರಾಪ್ತಿಯನ್ನು ಕೊಡು ಅಂತ ಪ್ರಾರ್ಥಿಸುತ್ತಾ ವಿಶೇಷವಾಗಿ ಇವತ್ತು ಆ ಜಗನ್ಮಾತೆಯ ಹಬ್ಬದ ದಿನ ಆ ಜಗನ್ಮಾತೆಯ ಪ್ರಾರ್ಥನೆಯೊಂದಿಗೆ ಈ ದಿನ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ರೀತಿ ಇವತ್ತು ಕನ್ನಿಕಾ ಪರಮೇಶ್ವರ ದೇವಿಗೆ ಪ್ರಾತಃ ಕಾಲದಿಂದ ವಿಶೇಷವಾದಂಥ ಪೂಜೆಗಳೆಲ್ಲ ನಡೆದಿದೆ. ಹೆಚ್ಚಿನ ಜನರು ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಹಾಗೂ ವ್ರತಾಚರಣೆಯನ್ನೂ ಮಾಡಿದ್ದಾರೆ. ಹಾಗೆ ನಾಳೆಯೂ ಪಾರ್ವತೀ ದೇವಿಯ ಸನ್ನಿಧಾನದಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಆಗುತ್ತೆ. 90ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ಮಲ್ಲೇಶ್ವರಂ ದೇವಿಯ ಸನ್ನಿಧಾನದಲ್ಲಿ ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.